ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕ್ರಿಕೆಟ್ ಲೋಕದ ಮಾಸ್ಟರ್ ಮೈಂಡ್ ಮಹೇಂದ್ರ ಸಿಂಗ್ ಧೋನಿ ಅವರ ಬಾಲ್ಯದ ಜೀವನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮಹೇಂದ್ರ ಸಿಂಗ್ ಧೋನಿ, ಜನಪ್ರಿಯವಾಗಿ ಎಂ.ಎಸ್. ಧೋನಿ ಎಂದು ಹೆಸರಾಗಿರುವವರು, 1981ರ ಜುಲೈ 7ರಂದು ಬಿಹಾರ ರಾಜ್ಯದ ರಾಂಚಿ, ಇಂದು ಜಾರ್ಖಂಡ್ನಲ್ಲಿ ಜನಿಸಿದರು. ಧೋನಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಪಾನ್ ಸಿಂಗ್ ಸರ್ಕಾರಿ ಕ್ಷೇತ್ರದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ತಾಯಿ ದೇವಕಿ ದೇವಿ ಗೃಹಿಣಿಯಾಗಿದ್ದರು. ಧೋನಿಗೆ ಸಹೋದರನೊಬ್ಬರು ಮತ್ತು ಸಹೋದರಿಯೊಬ್ಬರು ಇದ್ದರು. ಬಾಲ್ಯದಿಂದಲೂ ಧೋನಿ ಕ್ರೀಡೆಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದರು, ವಿಶೇಷವಾಗಿ ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ನಲ್ಲಿ. ಶಾಲೆಯ ದಿನಗಳಲ್ಲಿ ಧೋನಿ ತಮ್ಮ ಫುಟ್ಬಾಲ್ ತಂಡದಲ್ಲಿ ಗೋಲ್ ಕೀಪರ್ ಆಗಿದ್ದರು ಮತ್ತು ಬ್ಯಾಡ್ಮಿಂಟನ್ನಲ್ಲಿಯೂ ಜಿಲ್ಲಾ ಮಟ್ಟದಲ್ಲಿ ಆಡಿದ್ದರು. ಅವರ ಫುಟ್ಬಾಲ್ ಕೋಚ್ ಧೋನಿಯ ತ್ವರಿತ ಪ್ರತಿಕ್ರಿಯೆಗಳನ್ನು ಗಮನಿಸಿ ಕ್ರಿಕೆಟ್ ತಂಡದಲ್ಲಿ ವಿಕೆಟ್ ಕೀಪರ್ ಆಗಿ ಅವಕಾಶ ನೀಡಿದರು. ಈ ನಿರ್ಧಾರ ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಪ್ರಾರಂಭದಲ್ಲಿ ಧೋನಿಗೆ ಕ್ರಿಕೆಟ್ ತರಬೇತಿ ಇಲ್ಲದಿದ್ದರೂ ಸಹ ತಮ್ಮ ನೈಸರ್ಗಿಕ ಪ್ರತಿಭೆಯಿಂದ ಎಲ್ಲರ ಗಮನ ಸೆಳೆದರು. ಅವರು ರಾಂಚಿಯ ಡಿ.ಎ.ವಿ. ಜವಾಹರ್ ವಿದ್ಯಾಮಂದಿರ ಶಾಲೆಯಲ್ಲಿ ಓದುತ್ತಿದ್ದರು. ಅಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗೂ ಒತ್ತು ನೀಡುತ್ತಿದ್ದರು. ಶಾಲಾ ದಿನಗಳಲ್ಲಿ ಧೋನಿ ಸ್ಥಳೀಯ ಕ್ರಿಕೆಟ್ ಕ್ಲಬ್ಗಳಲ್ಲಿ ಆಡುತ್ತಿದ್ದರು. ತಮ್ಮ ದಾಳಿಕೋರ ಆಟದ ಶೈಲಿ ಹಾಗೂ ವಿಕೆಟ್ ಕೀಪಿಂಗ್ ಕೌಶಲ್ಯದಿಂದ ಹೆಸರಾತಿದ್ದರು. ಶಿಕ್ಷಣ ಮುಗಿದ ನಂತರ ಧೋನಿ ಕುಟುಂಬವನ್ನು ಸಹಾಯ ಮಾಡಲು ಖಡಗ್ಪುರ್ನಲ್ಲಿ ಭಾರತೀಯ ರೈಲ್ವೆಯಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದರು. ಆದರೆ ಅವರು ಕ್ರಿಕೆಟ್ ಅಭ್ಯಾಸವನ್ನು ಬಿಟ್ಟಿಲ್ಲ. ತಮ್ಮ ಶ್ರಮದಿಂದ ಅವರು ಬಿಹಾರ್ ಅಂಡರ್-19 ಹಾಗೂ ನಂತರ ಇಂಡಿಯಾ ಎ ತಂಡಕ್ಕೆ ಆಯ್ಕೆಯಾದರು. ಧೋನಿಯ ಈ ಹಳ್ಳಿಯಿಂದ ಹುಟ್ಟಿದ ಹುಡುಗನಿಂದ ವಿಶ್ವ ಪ್ರಸಿದ್ಧ ಕ್ರಿಕೆಟಿಗನಾಗುವ ಪ್ರಯಾಣ ಶ್ರಮ ಮತ್ತು ದೃಢನಿಷ್ಠೆಯ ಕಥೆಯಾಗಿದೆ. ಅವರ ಬಾಲ್ಯ ದಿನಗಳ ಸಂಸ್ಕಾರ, ಶಾಂತಿಯುತ ಸ್ವಭಾವ, ನಾಯಕತ್ವ ಮತ್ತು ಧೈರ್ಯತೆ ಅವರ ಮುಂದಿನ ಯಶಸ್ಸಿಗೆ ಬೆನ್ನೆಲುಬಾಗಿವೆ. ಇಂದು ಲಕ್ಷಾಂತರ ಭಾರತೀಯ ಯುವಕರಿಗೆ ಉಳಿದಿದ್ದಾರ. ಸ್ನೇಹಿತರೆ, ಇದು ನಿಮ್ಮೆಲ್ಲರ ಒನ್ ಆಫ್ ದಿ ಬೆಸ್ಟ್ ಫಿನಿಷರ್ ಮತ್ತು ಬೆಸ್ಟ್ ವಿಕೆಟ್ ಕೀಪರ್ ಆದಂತಹ ಮಹೇಂದ್ರ ಸಿಂಗ್ ಧೋನಿಯವರ ವಿಡಿಯೋ. ಹಾಗೆಯೇ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.